ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಪೂಜೆ ಮಾಡಬೇಕು. ಇವತ್ತು ಶನಿವಾರ ನಮ್ಮ ಮನೆ ದೇವರು ಆಗಿರೋದ್ರಿಂದ ಪೂಜೆ ಮಾಡೋದಕ್ಕೆ ಇಲ್ಲಿ ಹೂವೆಲ್ಲ ಕಟ್ಕೊತಾ ಇದ್ದೀನಿ. ಸೊ ನನ್ನ ಮಗಳು ನೋಡಿ ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಆಟ ಮಾಡ್ತಾ ಇರ್ತಾಳೆ. ಮಲ್ಲಿಗೆ ಹೂವು ಕಟ್ಕೊತಾ ಇದ್ದೀನಿ. ಬೆಳಗ್ಗೆ ಹೂವು ಬಂದಿದ್ರು 100 ಗ್ರಾಮ್ ಅಷ್ಟು ತೊಗೊಂಡು ಇಟ್ಕೊಂಡಿದ್ದೆ. ಇವಾಗ ಆಲ್ರೆಡಿ ಇಷ್ಟು ಕಟ್ಟಿದ್ದೀನಿ. ಈ ಥರ ತುಂಬ ಹತ್ತ ಕಟ್ಟಿದ್ರೆ ಈ ಥರ ನೀಟಾಗಿ ಬರುತ್ತೆ. ನನಗೆ ಮುಡ್ಕೊಳ್ಳೋದಕ್ಕಿಂತ ದೇವ್ರಿಗೆ ಹಾಕೋದೆ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಆ ಮಲ್ಲಿಗೆ ಹೂವು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ದೇವ್ರ ಮನೆಯೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕಲಶಕ್ಕೆ ಮಲ್ಲಿಗೆ ಹೂವೇ ಚೆನ್ನಾಗಿರೋದು. ಸಾವಂತಿಗೆ ಹೂವಿಗಿಂತ ಮಲ್ಲಿಗೆ ಹೂವು ಚೆನ್ನಾಗಿರುತ್ತೆ. 100 ಗ್ರಾಮ್ ತೊಗೊಂಡಿದ್ದೆ. ಸೊ ನೋಡಿ ಚೆನ್ನಾಗಿ ಕೊಟ್ಟಿರೋದು ಹೂವು. ಫುಲ್ಲು ಹೂವು ಥರ ಹರಡ್ಬಿಟ್ಟಿದ್ದಾವೆ. ಅಂದರೆ ಮೊಗ್ಗು ತೊಗೊಂಡಿದ್ದೆ, ಇವಾಗ ಹೂವು ಆಗಿದೆ. ಇಲ್ಲಿ ತೋರಿಸು ನೋಡಿ, ಚೆನ್ನಾಗಿದೆ ಹೂವು ಎಲ್ಲ. ಇವಾಗ ಸ್ವಲ್ಪ ಕಟ್ಬಿಟ್ಟು ಇದಿಷ್ಟು ಎತ್ತಿಕ್ಬೇಕು. ಸೊ ಏಕೆಂದರೆ ಇಲ್ಲಿ ಸ್ವಲ್ಪ ತುಳಸಿ ಇದೆ ಮತ್ತು ಬಿಡಿ ಹೂವು, ರೋಸ್ ಎಲ್ಲ ಇದೆ. ಹಂಗಾಗಿ ಸಾಕು ಇಷ್ಟು. ನಾಳೆಗೆ ಸ್ವಲ್ಪ ಬೇಕಾಗುತ್ತಲ್ವ, ಹಂಗಾಗಿ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಪೂಜೆ ಮಾಡಬೇಕು. ಸೊ ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಬಾ ಚಿನಿ, ಅಲ್ಲಿ ಏನು ಮಾಡ್ತಿದ್ಯಾ ಚೇರ್ ಹಾಕ್ಕೊಂಡು? ಸೊ ಇವನೇನೋ ಮಾಡ್ಕೊಂಡು ಬಂದ. ಏನದು? ಎಲ್ಲಿ ತೋರಿಸು, ಏನೇನು ಹಾಕಿದ್ಯಾ? ಅಷ್ಟೇನಾ? ಉಪ್ಪು, ಖಾರ ಪುಡಿ ಹಾಕಿದ್ಯಾ? ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಇಲ್ಲಿ ಹೂವು ಕಟ್ತಾ ಇದ್ದೀನಿ ಅಂತ ಇವನ ಇಲ್ಲಿ ಕಡಲೆ ಬೀಜನ ಮಾಡ್ಕೊಬಂದಿದ್ದಾನೆ. ಕಡಲೆ ಬೀಜ ಉಪ್ಪು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಂಗೆ ಹಿಡ್ಕೊ. ತಿನ್ನಾಯ್ತು ಬಿಡು, ಪೂಜೆ ಮಾಡೋದ್ಮೇಲೆ ತಿಂತೀನಿ. ಪೂಜೆಗೆಲ್ಲ ಜೋಡಿಸ್ಕೊಂಡಿದ್ದೆ. ಇವಾಗ ದೀಪ ಎಲ್ಲ ಹಚ್ಚಬೇಕು. ಇವತ್ತು ಒಂಥರ ಶನಿವಾರ ಆಗಿರೋದ್ರಿಂದ ಪ್ರತಿ ಶನಿವಾರನೂ ಪೂಜೆ ಮಾಡ್ತೀವಲ್ವ, ಅದೊಂಥರ ಮನೆಗೆ ತುಂಬ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಪೂಜೆ ಮಾಡ್ಬೇಕಾದ್ರೆ. ಹಾಗೆ ಇದೊಂದು ನಾನು ಮೀಶೋದಲ್ಲಿ ತೊಗೊಂಡಿದ್ದೆ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ತುಂಬ ಅಂದರೆ ತುಂಬ ಯುನಿಕ್ಕಾಗಿ ಚೆನ್ನಾಗಿದೆ. ಸೊ ನೋಡ್ಬೋದು ಇಲ್ಲಿ ಹೊಗೆ ಯಾವ ರೀತಿ ಬರ್ತಾ ಇದೆ ಅಂತ. ಸಾಂಬ್ರಾಣಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಫ್ಲೇವರ್ ಆಗಿದೆ, ಹಾಗೆ ಮೈಲ್ಡಾಗಿದೆ. ಹಾಗೆ ಮನೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಸಾಂಬ್ರಾಣಿ, ಆ ಥರ ಚೆನ್ನಾಗಿದೆ. ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಆ ವಿಡಿಯೋದಲ್ಲೂ ಕೊಟ್ಟಿದ್ದೀನಿ. ಬಟ್ ಈ ವಿಡಿಯೋದಲ್ಲೂ ಹಾಕಿರ್ತೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ಈ ವಿಡಿಯೋದಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಹೋಗಿ ಚೆಕ್ ಮಾಡಿ ಬೈ ಮಾಡಿ. ಹಾಗೆ ಬೆಳಗ್ಗೆ ರಂಗೋಲಿ ಹಾಕಿರಲಿಲ್ಲ, ಹಂಗಾಗಿ ಇವಾಗ ಸಂಜೆ ಪೂಜೆ ಮಾಡೋ ಟೈಮಲ್ಲಿ ರಂಗೋಲಿ ಹಾಕಿದ್ದೆ. ಹೂವು ಇಡೋದನ್ನೇ ಮರ್ತೋಗ್ಬಿಟ್ಟಿನಿ ಹೊಸ್ಲು ಮೇಲೆ. ಸೊ ಇವಾಗ ಇಡಬೇಕು. ಅದಾದಮೇಲೆ ಒಂದು ಬೌಲಲ್ಲಿ ನೀರು ಹಾಕಿಟ್ಟಿದ್ದೆ. ಒಂಥರ ಮನೆ ತುಂಬ ಮಲ್ಲಿಗೆ ಹೂವಿನ ಸ್ಮೆಲ್ ಬರ್ತಾಯಿತ್ತು. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿದ್ದೀನಿ. ಗುರುವಾರ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೆ. ಹಾಗೆ ಹೂವು ಕೊಟ್ಟಿದ್ರು ರಾಯರು, ಅದೊಂಥರ ಖುಷಿ ಇತ್ತು. ಸೊ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗೀತು. ಸೊ ನೋಡ್ಬೋದು ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನದ್ದು ಸಾಂಬಾರೆಲ್ಲ ಇತ್ತು. ಇವಾಗ ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹೊರಗಡೆ ತುಂಬ ಮಳೆ ಬಂದಿದೆ ಇವತ್ತು ಶನಿವಾರ. ಪೂಜೆನೂ ಆಯಿತು, ಹಾಗೆ ಮಳೆ ಕೂಡ ತಣ್ಣಗೆ ಬಂದಿದೆ. ಮನೆಯೆಲ್ಲ ಒಂಥರ ಕೂಲಾಗಿದೆ. ಅದಕ್ಕೆ ಇವಾಗ ಸ್ನ್ಯಾಕ್ಸಿಗೆ ಏನಾದರೂ ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ಸಾಂಬಾರು ಮಧ್ಯಾಹ್ನನೇ ಮಾಡಿಟ್ಕೊಂಡಿದ್ದೆ, ಹಂಗಾಗಿ ಇವಾಗ ಏನೂ ಮಾಡೋಂಗಿಲ್ಲ. ನೆಂಚ್ಕೊಳ್ಳೋದಕ್ಕೆ ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ. ಹಾಗೆ ಈಗ ಚಳಿಗೆ ಸ್ವಲ್ಪ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ, ಹಾಗಾಗಿ ಬಜ್ಜಿ ಮಾಡ್ಕೋತೀನಿ. ಬನ್ನಿ, ಅದ್ರದ್ದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ನೋಡೋರಂತೆ. ಫ್ರೆಂಡ್ಸ್, ಇವಾಗ ಬಜ್ಜಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಊರಿಂದ ಇದು ನಂದಿ ಬ್ರ್ಯಾಂಡ್ದು ಕಡಲೆ ಹಿಟ್ಟು ತೊಗೊಂಡಿದ್ದೆ. ನೋಡಿ, ಇಲ್ಲಿ ಮಲ್ಟಿಗ್ರೈನು ಪಕೋಡ ಫ್ಲೋರ್ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಭಾಗ್ಯಲಕ್ಷ್ಮಿಗಿಂತನೂ ಚೆನ್ನಾಗಿರುತ್ತಿದ್ದು. 50 ರೂಪಾಯಿನೋ ಇದು ಅರ್ಧ kg. ಅದು ಬಂದ್ಬಿಟ್ಟು ಜಾಸ್ತಿ 70 ರೂಪಾಯಿ ಅನಿಸುತ್ತೆ. ಒಂದಿಷ್ಟು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು, ಒಂದು 4 ಜನಕ್ಕೆ ಒನ್ ಟೈಮಿಗೆ ಅಲ್ವಾ, ಹಂಗಾಗಿ ನೋಡಿ ಇದು ಬಜ್ಜಿಗೆ ಹಾಕ್ತಾರಲ್ಲ ಅದು. ನಮ್ಮ ಸೈಡು ಅಜ್ವಾನ ಅಂತಾರೆ. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕೋತೀನಿ ನಾನು, ಒಂದಿಷ್ಟು ಜೀರಿಗೆ ಹಾಕೊಂಡ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಅಲ್ಲೇ ಇಡಮ್ಮ, ಇಲ್ಲ ಅಣ್ಣಂಗೆ ಇಡ್ತಾನೆ. ಸೊ ನಾನು ಪೂಜೆ ಮಾಡಿ ಬಂದನಲ್ಲ, ಅವಳು ಹೋಗಿ ಮತ್ತೆ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾ ಇದ್ದಾಳೆ ಅದಕ್ಕೆ. ಸೊ ಒಂಚೂರು ಸೋಡಾ, ಇದು ಜಾಸ್ತಿ ಹಾಕೊಳ್ಳಲ್ಲ ನಾನು ಬಜ್ಜಿಗೆ, ಒಂದಿಷ್ಟು ಸೋಡಾ ಹಾಕೋತಾ ಇದ್ದೀನಿ. ಹಾಗೆ ಉಪ್ಪು, ಪುಡಿ ಉಪ್ಪು ಹಾಕೋತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ನಾನು ಮುಂಚೆನೇ ಜಡಿ ಮಾಡಿ ಇಟ್ಕೊಂಡಿರ್ತೀನಿ ಹಿಟ್ಟೆಲ್ಲ, ಹಂಗಾಗಿ ಇವಾಗೇನು ಅದನ್ನು ಜಡಿ ಮಾಡ್ಕೊಳ್ಳೋದಿಲ್ಲ. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಸೊ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು, ಇಲ್ಲಾಂದರೆ ತೆಳುವಾಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಕಡಲೆ ಹಿಟ್ಟಲ್ವ, ಬೇಗ ಗಟ್ಟಿನೂ ಆಗುತ್ತೆ. ನೀರು ಜಾಸ್ತಿ ಆದರೆ ಒಂದು ಸ್ವಲ್ಪ ತೆಳುವಾಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಈ ರೀತಿ ಕಲಿಸ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು, ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮದು ಊರಲ್ಲಿ ಹೋಟೆಲ್ ಇತ್ತು, ಅದ್ರಲ್ಲಿ ನಮ್ಮ ಅತ್ತೆ ಇದೇ ರೀತಿಯೇ ಬಜ್ಜಿ ಎಲ್ಲ ಮಾಡ್ತಾಯಿದ್ದು. ಸೊ ಈ ರೀತಿ ಕಲಿಸ್ಕೊಂಡು ಒಂದು ಬೆರಳಲ್ಲಿ ಹಿಂಗೆ ಎದ್ಬಿಟ್ಟು ನೋಡಿದ್ರೆ ನೀಟಾಗಿ ಅದು ಕೈಗೆ ಅಂಟ್ಕೋಬೇಕು. ಜಾಸ್ತಿ ತೆಳುವೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಇದ್ದರೆ ಸಾಕು, ಬಜ್ಜಿ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಸೊ ಈ ರೀತಿ ಮೆಣಸಿನ್ಕಾಯಿನಾರ ಹಾಕ್ಕೋಬೋದು, ಇಲ್ಲಾಂದರೆ ನಾರ್ಮಲಾಗಿ ಉದ್ದುದ್ದ ಕಡ್ಡಿ ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ, ಅದನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ನನಗೆ ಈ ಬಜ್ಜಿ ಮೆಣಸಿನ್ಕಾಯಿ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಬೆಂಗಳೂರಲ್ಲೆಲ್ಲ ಇದೇ ಸಿಗೋದು ಜಾಸ್ತಿ. ಊರ ಸೈಡ್ ಆದರೆ ಸ್ವಲ್ಪ ಆ ಥರದ್ದು ಸಿಗುತ್ತೆ. ಊರಲ್ಲಿ ನಮ್ಮ ಅತ್ತೆ ಆ ಥರದ್ದು ಬಜ್ಜಿ ಮಾಡ್ತಾರೆ. ಇದು ಒಂದರಲ್ಲಿ 3 ಇಲ್ಲ 4 ಪೀಸ್ ಈ ರೀತಿ ಮಾಡ್ಕೋಬೋದು. ಸ್ವಲ್ಪ ದಪ್ಪ ಬೇಕು ಅಂದರೆ 3 ಮಾಡ್ಕೊಳ್ಳಿ, ಸಣ್ಣಕ್ಕೆ ಬೇಕು ಅಂದರೆ 4 ಮಾಡ್ಕೋಬೋದು. ಈ ರೀತಿ ಎಲ್ಲನೂ ಕಟ್ ಮಾಡಿ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬಜ್ಜಿ ಹಾಕೋಣ ಬನ್ನಿ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಹಾಕ್ಬೋದು. ನಾನಿಲ್ಲಿ ಮೆಣಸಿನ್ಕಾಯಿನ ಅದ್ದಿ ತೋರಿಸ್ತೀನಿ ನೋಡಿ, ಈ ರೀತಿ ಎತ್ಕೊಂಬಿಟ್ಟು ಒಂದು ಸೈಡ್ ಮಾತ್ರ ಇಟ್ಟಿರಬೇಕು, ಇನ್ನೊಂದು ಸೈಡು ಹಾಗೆ ಕಾಣಿಸ್ತಾ ಇರಬೇಕು ಮೆಣಸಿನ್ಕಾಯಿ. ಆ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಹಿಂದೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ರೈಸಿಗೆ ಇಟ್ಟಿದ್ದೀನಿ. ಈ ಕಡೆ ಸಾಂಬಾರು ಮಧ್ಯಾಹ್ನ ಮಾಡಿದ ಹಂಗೆ ಇದೆ. ಸೊ ನೋಡಿದರೆ ಸೊ ಇದ್ರ ರೆಸಿಪಿ ಹಾಕಿದ್ದೀನಿ ನಾನು, ಚೆಕ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಬಿಡೋಣ, ಸಣ್ಣಕ್ಕೆ ಇಟ್ಬಿಟ್ಟು ಇವಾಗ ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿ ಬಿಸಿಯಾಗಿದೆ. ಇವಾಗ ಎಣ್ಣೆ ಹಾಕೋತೀನಿ. ಹಾಕೋದಕ್ಕೆ ಒಂದು ಜಾಲರಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಎಣ್ಣೆ ಇಲ್ಲಿ ಕಾದಿದೆ. ಇವಾಗ ನಿಧಾನಕ್ಕೆ ಹಾಕಬೇಕು ನೋಡಿ. ಫಸ್ಟು ಕಾದಿದೆಯೋ ಇಲ್ಲೋ ಚೆಕ್ ಮಾಡೋಣ. ಕಾದಿದೆ, ಇದು ಹಾಕಿದ ತಕ್ಷಣ ಮೇಲೆ ಬರಬೇಕು. ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋತೀನಿ. ನಿಧಾನಕ್ಕೆ ಹಾಕಬೇಕು. ಎರಡೆರಡೆ ಹಾಕೋತೀನಿ, ಅಲ್ಲಿ ಜಾಗ ಇಲ್ಲ, ಹಂಗಾಗಿ ನಾನು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಸೊ ಐ ಫ್ಲೇಮಲ್ಲೇ ಇಟ್ಕೋಬೇಕು ಫಸ್ಟು. ಅದು ಈ ಥರ ಎದಳುತ್ತೆ, ಅದಾದಮೇಲೆ ತಿರುಗಿಸಿ ಹಾಕೋಬೇಕು ನೋಡಿ. ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇದು ಬಜ್ಜಿ. ಇವಾಗ ಇದನ್ನೇ ಎತ್ಬಿಟ್ಟು ಪ್ಲೇಟಿಗೆ ಹಾಕೊಳ್ಳೋಣ. ಒಂದು ನ್ಯೂಸ್ ಪೇಪರು ಏನಾದ್ರು ಟಿಶ್ಯೂ ಇದ್ದರೆ ಹಾಕ್ಕೊಳ್ಳಿ. ನಾನು ಇವಾಗ ಅರ್ಜೆಂಟಿಗೆ ಹಾಕ್ಕೊಂಡಿದ್ದೀನಿ ಹಿಂಗೆ. ಮತ್ತು ಅದೇ ರೀತಿ ಇವಾಗ ಹಾಕಬೇಕು. ಹೋಟೆಲಲ್ಲೆಲ್ಲ ಇದೇ ರೀತಿಯೇ ಮಾಡೋದು ಅವರು. ಹೆಂಗೆ ಮಾಡಿದೆ? ಸೊ ನೋಡಿ, ಇದು ಆವಾಗಲೇ ಫ್ಲಿಪ್ಕಾರ್ಟಿಂದ ಯಾವುದೋ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಯೂಸ್ ಮಾಡಿಕೊಂಡು ನಂದು ಮೇಕಪ್ ಪ್ರಾಡಕ್ಟ್ ಎಲ್ಲ ಹಾಕ್ಲಿಕ್ಕೆ ಈ ಥರ ಮಾಡಿದ್ದೇನೆ. ವೈಟ್ ಶೀಟ್ ಫುಲ್ಲು ಅಂಟಿಸ್ಬಿಟ್ಟು ಇಲ್ಲಿ ಓಪನ್ ಅಂದ್ಬಿಟ್ಟು ಒಂದು ಸ್ಮೈಲಿ ಹಾಕ್ಬಿಟ್ಟು ಈ ಥರ ಎತ್ತಿದ್ರೆ ಸೊ ಮೇಕಪ್ ವರ್ಕ್ಸ್ ಎಲ್ಲ ಬರೋ ಥರ ಮಾಡಿದ್ದೇನೆ. ಥ್ಯಾಂಕ್ ಯು ದಿಶು, ಇಷ್ಟ ಆಯ್ತು. ಸೊ ನೋಡಿ, ಬಜ್ಜಿ ಚೆನ್ನಾಗಿ ರೆಡಿ ಆಗಿದೆ. ಹೋಟೆಲಲ್ಲಿ ಇದೇ ರೀತಿಯೇ ಮಾಡೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ಒಂದು ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಒಂದು ಸೈಡು ಹಿಟ್ಟಿರುತ್ತೆ, ಇನ್ನೊಂದು ಸೈಡ್ ಹಿಟ್ಟಿರೋದಿಲ್ಲ. ಇದೇ ರೀತಿಯೇ ಮಾಡೋದು ಹೋಟೆಲಲ್ಲಿ. ಸೂಪರ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ.
ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡೋಣ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.